ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಕನ್ನಡದ ಕೈಪಿಡಿಯು ಕಗ್ಗ, ಬದುಕಿಗೆ ಪಾಠವಿದು ಕಗ್ಗ. ಕನ್ನಡದ ಕೈಪಿಡಿಯು ಕಗ್ಗ, ಬದುಕಿಗೆ ಪಾಠವಿದು ಕಗ್ಗ. ಮೌಲ್ಯಗಳ ತಿಳಿಸುವುದು ಕಗ್ಗ, ಅರಿತರೆ ಬಾಳೆಲ್ಲ ಸ್ವರ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಸಮಾರಂಭ ಎಲ್ಲೇ ಇರಲಿ, ಸೀಮಂತದಿಂದ ಮದುವೆವರೆಗೂ ಯಾವುದೇ ಆಗಿರಲಿ, ನಿಮ್ಮ ಕನಸನ್ನು ನನಸು ಮಾಡಲು ನಾವಿದ್ದೇವೆ. ಕಳೆದ 24 ವರ್ಷದ ಸುದೀರ್ಘ ಅನುಭವ, ಶ್ರೇಷ್ಠತೆ, ಸ್ವಚ್ಛತೆ, ಬದ್ಧತೆ ನಮ್ಮ ಗುರಿ. ಸಂಪರ್ಕಿಸಿ ಇನ್ನೋವೇಟಿವ್ ಐ ಇವೆಂಟ್ ಮ್ಯಾನೇಜ್ಮೆಂಟ್, ಹಾಸ್ಪಿಟಾಲಿಟಿ ಆ್ಯಂಡ್ ಅಲೈಡ್ ಸರ್ವಿಸಸ್. ನಿಮ್ಮ ಸೇವೆಗೆ ನಾವು ಸಿದ್ಧರಿದ್ದೇವೆ. ಮನ್ಯ ಮಂತರಗಳಿಂದ ರಂಭೋತ್ಸವ. ರಂಬೆ ಈ ಪ್ರಾಯದಲ್ಲೇ ನುಂಗು ನೀರು ಕುಡಿದು ಬಿಟ್ಟಿದ್ದಾಳೆ. ಕೊಟ್ಟ ಭಾಷೆಯನ್ನ ತಪ್ಪಬಾರದು, ಆಡೋ ಭಾಷೆಯನ್ನ ತಪ್ಪಾಡಬಾರದು. ನೋಡ ಮೊಮ್ಮಗನೇ, ನಾನು ಕಟ್ಟ ಕನ್ನಡದ ಅಭಿಮಾನಿ. ಈಗ ನಾನು ಬಿಟ್ಬಿಡಿ ತಾತ. ಈ ಗೋವಿಂದನಿಗೆ ಕಿವಿ ಸ್ವಲ್ಪ ಮಂದ, ಆದ್ರೆ ಕಣ್ಣು ಬಹಳ ಚಂದ. ಅಪ್ಪ, ಇವತ್ತೇ ನಿಮ್ ಕಿವಿದು ಫೋನ್ ಎರಡು ಆಚೆ ಬಿಸಾಕ್ತೀನಿ. ಕೋಪ ಮಾಡ್ಕೋಬೇಡಪ್ಪ, ಸಾಕಾಗಿದೆ ನನಗೆ. ನಮ್ಮ ಕಾಲದಲ್ಲಿ ನಮ್ಮಪ್ಪ ಮಕ್ಕಳಿಗೆ ಅಂತ ಸ್ವಲ್ಪ ಸಮಯ ಕೊಡೋರು ಕಣೋ. ಆದ್ರೆ ಈಗಿನ ಕಾಲದಲ್ಲಿ ಮಕ್ಕಳು ಯಾವಾಗ್ಲೂ ಅವ್ರದೇ ಟೆನ್ಷನ್ ನಲ್ಲಿ ಇರ್ತಾರೆ. ಅಪ್ಪ ಇದಾನ, ಅಮ್ಮ ಇದಾಳ, ಹೋದ್ರ, ಊಟ ಮಾಡಿದ್ರ ಇಲ್ವಾ, ಏನು ಕೇಳಿಸ್ಕೊಳ್ಳೋದಿಲ್ಲ. ಸೊಸೆ, ಹೇಳಿ ಮಾವ. ದಯವಿಟ್ಟು ಒಂದು ಲೋಟ ಕಾಫಿ ಮಾಡ್ಕೊಡಮ್ಮ. ನೀವು ತರಕಾರಿ ತಗೊಂಡ್ ಬನ್ನಿ, ಕಾಫಿ ಮಾಡ್ಕೊಡ್ತೇನೆ. ಒಂದು ಲೋಟ ಕಾಫಿ ಮಾಡ್ಕೊಡು, ಕುಡಿದ ತಕ್ಷಣ ಹೋಗಿ ತಗೊಂಡ್ಬರ್ತೀನಿ. ನೀವು ತರಕಾರಿ ತಗೊಂಡ್ ಬನ್ನಿ, ಒಂದಲ್ಲ 2 ಕಾಫಿ ಮಾಡ್ಕೊಡ್ತೇನೆ. ಇಲ್ಲಿ ನೋಡ್ ಸೊಸೆ, ತರಕಾರಿ ತರಕ್ ಹೋಗೋದಕ್ಕೆ ಮುಂಚೆ ಒಂದು ಲೋಟ ಕುಡಿತೀನಿ, ವಾಪಸ್ ಬರ್ತಿದ್ದ ಹಾಗೆ ಇನ್ನೊಂದು ಲೋಟ ಮಾಡ್ಕೊಡು, ಓಕೆನಾ? ಇಲ್ಲ ಮಾವ, ನೀವು ತರಕಾರಿ ತಗೊಂಡ್ ಬನ್ನಿ, ಕಾಫಿ ಮಾಡ್ಕೊಡ್ತೇನೆ. ಈಗೇನು ಕಾಫಿ ಮಾಡ್ಕೊಡ್ತೀಯೋ ಇಲ್ವಾ? ಮಾಡ್ಕೊಡಲ್ವಾ? ನಿಜವಾಗ್ಲೂ ಇಲ್ಲ ಮಾವ. ಬೇಡ ಬಿಡು. ಅಯ್ಯೋ ಮಾವ, ಏನಾಯ್ತು? ನಿಮ್ ನಾಲ್ಗೆ ಬಾಗ್ಲಿಗೆ ಅನ್ಕೊಂಡಿದೀನಿ. ಅಲ್ಲಿ ಏನಿದೆ ಅಂತ ನೆಕ್ಕಕ್ ಹೋದ್ರಿ ಮಾವ? ಏನ್ ಮಾಡ್ಲಿ ಇವಾಗ? ನಿಮಿಷ ಇರಿ, ಕಾರ್ಪೆಂಟ್ನ ಕರೆಸ್ತೀನಿ. ಅವ್ರ ಬಾಗಿಲನ್ನ ಕೆತ್ತಿ ನಿಮ್ ನಾಲ್ಗೆನೆ ತೆಗಿತಾರೆ. 1 ನಿಮಿಷ ಇರಿ, ಚಾಕು ತಗೊಂಡ್ ಬರ್ತೀನಿ.
ನೀವು? ವಯಸ್ಸಾಯ್ತು, ಲೈಫಲ್ಲಿ ಒಂದು ಜವಾಬ್ದಾರಿ ಎಲ್ಲ, ಸೀರಿಯಸ್ನೆಸ್ ಇಲ್ಲ, ಇನ್ನೂ ಹುಡುಕಾಟ ಆಡ್ಕೊಂಡೇ ಇದ್ದೀರಾ. ಛೇ. ಲೈಫಲ್ಲಿ ನನಗೆ ಸೀರಿಯಸ್ನೆಸ್ ಇಲ್ವಾ? ಜವಾಬ್ದಾರಿ ಇಲ್ವಾ? ಜವಾಬ್ದಾರಿ ಇಲ್ಲದೆ ಮಗನ್ನ ಇಷ್ಟು ದೊಡ್ಡವನಾಗಿ ಬೆಳೆಸಿ, ವಿದ್ಯಾಭ್ಯಾಸ ಕೊಡಿಸಿ, ಒಳ್ಳೆ ಕೆಲಸಕ್ಕೆ ಸೇರಿಸಿ, ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡ್ತಿದ್ದ. ಜವಾಬ್ದಾರಿ ಇಲ್ಲದೆ ಇದ್ರೆ ಇಂಥ ಒಳ್ಳೆ ಮನೆ ಕಟ್ಟಕ್ಕಾಗ್ತಾ ಇತ್ತ? ಜವಾಬ್ದಾರಿ ಇಲ್ಲದೆ ಇದ್ರೆ ಅಯ್ಯೋ ಮಾತಾಡ್ತಾ ಹೋದ್ರೆ ಮಾತಾಡ್ತಾನೆ ಇರ್ಬೇಕು. ಮುಂಡೆವಕ್ಕೆ ಜೀವನಾನ ಹೇಗೆ ಸ್ವಾರಸ್ಯವಾಗಿ ಕಳಿಬೇಕು ಅನ್ನೋ ಪರಿಜ್ಞಾನವೇ ಇಲ್ಲ. 3 ಹೊತ್ತು ಮುಖ ಗಂಟು ಹಾಕೊಂಡಿರ್ತಾರೆ. ನಾನು ಯಾಕೆ ನನ್ನ ಮೂಡ್ ಹಾಳು ಮಾಡ್ಕೋಬೇಕು? ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಸಿಂಗಾರಿ, ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಸಿಂಗಾರಿ, ಸಿಂಗಾರಿ ಬಂಗಾರಿ ಬ್ಯಾಂಗಲ್. ಅಪ್ಪ, 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 ಸ್ವಲ್ಪ ಕಣ್ಬಿಟ್ಟು ನೋಡಿ ಅಪ್ಪ. ಅಪ್ಪ, ನೀವು ಹಿಂಗ್ ಒಂದ್ ಮಾತು ಆಡದೆ ಮೌನವಾಗಿ ಕೂತ್ಕೊಂಡ್ಬಿಟ್ರೆ ನಾವೇನ್ ಅನ್ಕೋಬೇಕು ಹೇಳಿ? ಮಾವ, ಈ ಥರ ಸೈಲೆಂಟ್ ಆಗಿರಬೇಡಿ. ನೀವು ತಮಾಷೆ ಮಾಡ್ತಾ ಮಾಡ್ತಾ ಇದ್ರೇನೆ ಚಂದ. ಮಾತಾಡಿ ಮಾವ, ಪ್ಲೀಸ್. ತಾತ, ನಿಮ್ಮ ಮಾತು ಹೆಂಗಿರತ್ತಂದ್ರೆ ರೀಲ್ಸ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರತ್ತಲ್ಲ, ಆ ತರ ಇರುತ್ತೆ. ನೀವು ಮನೆಯಲ್ಲಿ ಮಾತಾಡ್ಲಿಲ್ಲ ಅಂದ್ರೆ ಮನೆ ಎಲ್ಲ ಫುಲ್ ಆಗಿ ಮ್ಯೂಟ್ ಇರುತ್ತೆ. ಮಾತಾಡಿ ತಾತ. ಅವ್ರು ಇಡೀ ದಿನ ಮೌನ ವ್ರತ ಅನ್ಸುತ್ತೆ. ಅವಾಗ ಹಾಗೆ ಮಾಡ್ತಿರ್ತಾರಲ್ಲ ಬಿಡು, ಅದೇನು ಹೊಸದಲ್ವಲ್ಲ. ಆದರೆ ಯಾಕೆ ಅವ್ರು ಇಡೀ ದಿನ ಈ ಥರ ಮೌನವಾಗಿಬಿಟ್ರೆ ನಂಗೊಂಥರ ಗಿಲ್ಟ್ ಕಾಡುತ್ತೆ ಶ್ರೀ. ನಾವು ಯಾರಾದರೂ ಏನಾದರೂ ತಪ್ಪು ಮಾಡಿದ್ವಾ? ಅವ್ರ ಮನ್ಸಿಗೆ ನೋವಾಗೋ ಥರ ಏನಾದರೂ ನಡ್ಕೊಂಡ್ವಾ? ಅದಕ್ಕೆ ಅವ್ರಿಗೆ ಶಿಕ್ಷೆ ಕೊಟ್ಕೋತಿದ್ದಾರಾ ಅಂತೆಲ್ಲ ಯೋಚಿಸಿ ನನ್ನ ತಲೆ ಕೆಟ್ಟೋಗ್ತಾ ಇದೆ ಶ್ರೀ. ಸತ್ಯವಾಗಿ ಹೇಳ್ತೀನಿ ರೀ, ಅವ್ರು ಇಡೀ ದಿನ ಕೀಟ್ಲೆ ಮಾಡಿಕೊಂಡು ಲವಲವಿಕೆಯಿಂದ ಎಲ್ಲರೂ ನಗಿಸ್ಕೊಂಡು ಇರ್ತಾರಲ್ಲ, ಅದೇ ನಂಗೆ ಇಷ್ಟ ರೀ. ಅದು ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳು? ಎಲ್ಲರಲ್ಲೂ ಒಂದು ಪುಟ್ಟ ಮಗು ಇರುತ್ತಂತೆ. ಆ ಪುಟ್ಟ ಮಗುನ ನಾವು ಎಲ್ಲಿವರೆಗೂ ಜೀವಂತವಾಗಿ ಇಟ್ಕೋತೀವೋ ಅಲ್ಲಿವರೆಗೂ ನಮ್ಮ ಜೀವನ ಜೀವಂತವಾಗಿರುತ್ತಂತೆ. ಮಾನ್ಯ ಗುಂಡಪ್ಪನವ್ರು ಹೇಳ್ತಾರಲ್ಲ, ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳೆ ಕುಂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ. ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ ಅಂತ ಅಪ್ಪ ಕೂಡ ಹಾಗೆ. ಅದು ಹೂದೋಟನೇ ಆಗಿರ್ಲಿ, ಗೆಳೆಯರ ಕೂಟನೇ ಆಗಿರ್ಲಿ, ಮೊಮ್ಮಗ ಸೊಸೆ ಮಗನ ಜೊತೆನೇ ಆಗಿರ್ಲಿ, ಪ್ರತಿಯೊಂದರಲ್ಲೂ ಪ್ರತಿ ಘಳಿಗೆಯಲ್ಲೂ ಅವರು ಪರಬ್ರಹ್ಮನ ಕಂಡುಕೊಳ್ತಿರ್ತಾರೆ. ಅಪ್ಪ ಈಗ ಧ್ಯಾನದಲ್ಲಿ ಮುಳುಗಿ ಪರಬ್ರಹ್ಮನ ಸಾಕ್ಷಾತ್ಕಾರಗೊಳಿಸ್ಕೊಳ್ಳೋದ್ರ ಬಗ್ಗೆ ಚಿಂತನೆ ಮಾಡ್ತಿದ್ದಾರೆ. ಅದಕ್ಕೆ ಬೇಕಾಗಿರೋದು ಏಕಾಗ್ರತೆ, ತನ್ಮಯತೆ. ಅದನ್ನ ಅಪ್ಪ ಯಾವತ್ತೂ ಸಿದ್ಧಿಪಡಿಸ್ಕೊಂಡ್ಬಿಟ್ಟಿದ್ದಾರೆ. ಪ್ರಸ್ತುತ ಕಗ್ಗದಲ್ಲಿ ಮಾನ್ಯ DVಜಿಯವರು ಬ್ರಹ್ಮಾನುಭವಿಯಾಗುವಂತಹ ಸಂದರ್ಭಗಳನ್ನು ಹೇಳಿದ್ದಾರೆ. ನಮಗೆ ಜೀವನದಲ್ಲಿ ಎಲ್ಲವೂ ಬೇಕು, ಸಂಗೀತವೂ ಬೇಕು, ಶಾಸ್ತ್ರವೂ ಬೇಕು, ಗೆಳೆಯರ ಕೂಟವೂ ಬೇಕು, ಹಾಗೆಯೇ ಮೌನವೂ ಬೇಕು. ಇವು ಎಲ್ಲ ಇದ್ದಾಗಲೇ, ಈ ಎಲ್ಲ ಅನುಭವಗಳು ಇದ್ದಾಗಲೇ ಬ್ರಹ್ಮಾನುಭವವನ್ನ
ಪಡೆಯಲಿಕ್ಕೆ ಸಾಧ್ಯ ಎಂಬುದನ್ನ ಈ ಒಂದು ವಚನದಲ್ಲಿ ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ಮಾನ್ಯ DVG ಅವರು ಕಟ್ಟಿಕೊಟ್ಟಿದ್ದಾರೆ. ಧನ್ಯವಾದಗಳು. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಕನ್ನಡದ ಕೈಪಿಡಿಯು ಕಗ್ಗ, ಬದುಕಿಗೆ ಪಾಠವಿದು ಕಗ್ಗ. ಕನ್ನಡದ ಕೈಪಿಡಿಯು ಕಗ್ಗ, ಬದುಕಿಗೆ ಪಾಠವಿದು ಕಗ್ಗ. ಮೌಲ್ಯಗಳ ತಿಳಿಸುವುದು ಕಗ್ಗ, ಅರಿತರೆ ಬಾಳೆಲ್ಲ ಸ್ವರ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ನೂರೆಂಟು ಅರ್ಥಗಳ ಕಗ್ಗ, ಮನುಕುಲಕ್ಕೆ ಕನ್ನಡಿಯು ಕಗ್ಗ. ನೂರೆಂಟು ಅರ್ಥಗಳ ಕಗ್ಗ, ಮನುಕುಲಕ್ಕೆ ಕನ್ನಡಿಯು ಕಗ್ಗ. ವೇದಾಂತ ಸಾರವಿದು ಕಗ್ಗ, ಕನ್ನಡದ ಗೀತೆ ಇದು ಕಗ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ.